ನಮಸ್ಕಾರ. ಕಳೆದ 35 ವರ್ಷ 40 ವರ್ಷದಿಂದ ಕೆಲಸಗಳಾಗ್ತಾನೇ ಇದೆ. ನಾನು ಅಂದ್ಕೊಂಡೆ ಕಳೆದ ತಿಂಗಳು ಅನಂತಪುರ ಮತ್ತು ವಿಜಯವಾಡ ಪ್ರದೇಶದಲ್ಲ ಕೆಲಸ ಆಯಿತು. ಸದ್ಯ ಮುಗೀತು ಎಲ್ಲ ಕೆಲಸ. ಇನ್ಯಾವುದೂ ಏನೂ ತೊಂದರೆ ಆಗದಿರುತ್ತೆ, ದೇವರ ಹತ್ರ ಪ್ರಾರ್ಥಿಸ್ಕೊಂಡು ಚೆನ್ನಾಗಿದ್ದೆ. ಮತ್ತೆ ಫೋನ್ ಬಂತು, ಸ್ವಾಮಿ வந்துடுங்கோ பாருங்க எப்படி இருக்குது, பாருங்க ಸ್ವಾಮಿ ನೀಗಳು வந்துடுங்கೋ ಅಂತ ಫೋನ್ ಮೇಲೆ ಫೋನು. ಈ ಸರಿ ಕೃಷ್ಣಗಿರಿ ಏರಿಯಾದಲ್ಲಿ ಮತ್ತು ತಿಂಡಿವನಂ, ಪಾಂಡಿಚೇರಿ ಮತ್ತು ತಿರುವಣ್ಣಾಮಲೈ ಏನು ಒಟ್ಟಿಗೆ ಒಂದು 10,000 ಜನಕ್ಕೆ ಮೇಲ್ಗಡೆ ಕಷ್ಟದಲ್ಲಿದ್ದಾರೆ. ವರ್ಸ್ಟ್ ಹಿಟ್ಟಾಗಿರೋದು ತಿಂಡಿವನಮಲ್ಲಿ. ಸೊ ತಿಂಡಿವನಮ್ಮು, ಪಾಂಡಿಚೇರಿ ಬಾರ್ಡ್ರ್ ಏರಿಯಾ, ಕೃಷ್ಣಗಿರಿ, ಸೊ ಹೀಗೆ ಎಲ್ಲ ಯಥಾ ಪ್ರಕಾರ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಡಿವೋಟೀಸ್ ಎಲ್ಲ. ನಾನು ಮುಗಿಸಿ ಕೇರಳ, ನಾರ್ದರ್ನ್ ಕರ್ನಾಟಕ, ಆಂಧ್ರ ಪ್ರದೇಶ ಇಷ್ಟು ಮುಗಿಸಿ ಬೇರೆ ಕೆಲಸಗಳಿಗೆ ಮನಸ್ಸು ಕೊಟ್ಟು ಮಾಡ್ತಾಯಿದ್ರೆ ಈಗ ಇದೊಂದು ಎಮರ್ಜೆನ್ಸಿ ಬಂದಿದೆ. ರಾಮಕೃಷ್ಣ ಸೇವಾಶ್ರಮದ ಭಕ್ತರೆಲ್ಲರೂ ಅವರೆಲ್ಲರ ಸಹಕಾರ ಮತ್ತು ಇನ್ಫೋಸಿಸ್ ಫೌಂಡೇಶನ್ ಮತ್ತು ಸಮರ್ಪಣ್ ಟೀಮ್ ಸ್ನೇಹಂ ಇವರಿಬ್ಬರು ವಾಲಂಟಿಯರ್ಸ್ ಇನ್ಫೋಸಿಸಿಂದ ಬರ್ತಾರೆ, ನಮಗಲ್ಲಿ ಸೇರಿಕೊಡ್ತಾರೆ ನಮ್ಮ ಜೊತೆ. ನಾವು ಅಷ್ಟು 1,000 ಜನಗಳಿಗೆ ಹಂಚಿ ಬರ್ತೀವಿ. ಮುಂದಿನ ವಾರದಿಂದ ಶುರು ಆಗುತ್ತೆ. ಈಗೆಲ್ಲ ರೆಡಿ ಆಗ್ತಾಯಿದೆ. ಯಥಾ ಪ್ರಕಾರ ಸಕ್ಕರೆ, ಬೇಳೆ, ಅಕ್ಕಿ, ಉಪ್ಪು, ಸಾಂಬಾರು ಪದಾರ್ಥಗಳು, ಸೋಪು ಇತ್ಯಾದಿ ಜೊತೆ ಹೊಸ ಬಟ್ಟೆ, ಹೊಸ ಸೀರೆ, ಹೊಸ ಪಂಚೆ, ಟವಲ್ಲು ಕೊಡ್ತಾಯಿದೆ. ಹೋದ ತಿಂಗಳವರೆಗೆ ನಾವು 25,000 ಜನಕ್ಕೆ ಕೊಟ್ಟಿದ್ದು ಹೋದ ವರ್ಷದ ಲೆಕ್ಕ. ಅದಕ್ಕೆ ಇದು ಸೇರಿಕೊಂಡ್ರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ನಾವೆಲ್ಲ ಈ ಸೇವೆ ಮಾಡ್ತಾಯಿದ್ದೀವಿ. ಎಲ್ಲಿ ಏನು ಕಷ್ಟ ಬಂದರೂ ನಮಗೆ ಫೋನ್ ಬರುತ್ತೆ, ಮೆಸೇಜ್ ಬರುತ್ತೆ, ಜನನೂ ಬಂದುಬಿಡ್ತಾ ಇದ್ದಾರೆ. ಸ್ವಾಮೀಜಿ ಒಂದುಡುಗು ಅಂತ. ಇವರು ವರಾಸ್ವಾಮಿ ಚೂಡು ಸ್ವಾಮಿ ಎಟ್ಲು ಉಂಡದಿ ಅಂತ ಆಂಧ್ರದವರು, ಇವರು ತಮಿಳ್ನಾಡು. ಹೋಗಿ ಅಭ್ಯಾಸ ಆಗಿಬಿಟ್ಟಿದೆ ಅವ್ರಿಗೆ. ಈಗ ಫೆಂಗಲ್ ಚಂಡಮಾರುತದ ಹೆಸರು ಫೆಂಗಲ್ ಅಂತ, ಭಾಳನೇ ಡ್ಯಾಮೇಜ್ ಆಗಿದೆ. ಇವತ್ತು ಇನ್ನು 2 ಚಂಡಮಾರುತ ಇನ್ನು 2 ಬರ್ತಾ ಇದೆ ಈ 10 ದಿವಸದಲ್ಲಿ. ನಮ್ಮ ಕಷ್ಟ ನೋಡಿ ಹೇಗಿದೆ. ಹೋಗಿ ಕೊಡೋದು ಸುಲಭ ಅಲ್ಲ, ಭಾಳ ಕಷ್ಟ. ಮತ್ತು ವೆಹಿಕಲ್ಗಳು, ಬ್ರಿಡ್ಜ್ ಮುರಿದೋಗಿದೆ, ನೀರು ಹರಿತಾ ಇದೆ. ನಾವು ಅದನ್ನೆಲ್ಲ ಎದುರಿಸ್ಕೊಂಡು 35 ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀವಿ. ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀವಿ. ದೇವರು ಒಳ್ಳೇದು ಮಾಡಲಿ. ಯಾರು ಈ ಪಾವಗಡದ ಜನತೆ, ನಮ್ಮ ಎಲ್ಲ ಸಹೋದರರು, ನಮ್ಮ ಎಲ್ಲ ವಾಲಂಟಿಯರ್ಸ್ ಎಲ್ಲ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಪ್ರಾರ್ಥಿಸ್ಕೊಳ್ಳೋಣ. ಈ ವರ್ಷ ಇದಾದರೂ ಕೊನೆಗೆ ಮುಗಿಲಿ, ಡಿಸೆಂಬರ್ಗೆ ನಾವೊಂದು ಸ್ವಲ್ಪ ನೆಮ್ಮದಿಯಾಗಿರೋಣ, ಜನಗಳಿಗೆ ತೊಂದರೆ ಆಗೋದು ಬೇಡ ಅಂತ ಪ್ರಾರ್ಥಿಸ್ಕೊಡ್ತೀನಿ. ನಮಸ್ಕಾರ. ಇವರು ದಾನಿಗಳಿದ್ದಾರೋ ಅವರಿಂದ ಎಲ್ಲವೂ ಅವರಿಂದ ಸಹಾಯವನ್ನು ಪಡೆದು ಯಾರಿಗೆ ಅವಶ್ಯಕತೆ ಇದೆಯೋ ಮತ್ತು ಏನೇನು ಅವಶ್ಯಕತೆ ಇದೆಯೋ ಅದನ್ನು ಸ್ವಹ ಅನುಭವದಿಂದ ಅದನ್ನೆಲ್ಲ ಅವರಿಗೆ ತಲುಪಿಸುವಂಥ ಒಂದು ಕೆಲಸನ ಮಾಡ್ತಾಯಿದ್ದಾರೆ ಸ್ವಾಮೀಜಿ. ಕಳೆದ 35 ವರ್ಷದಿಂದ ನಮ್ಮ ಬರದ ನಾಡಾದ ಪಾವಗಡ ತಾಲೂಕಿಗೆ ಬಂದು ಅವರಿಗೆ ನಮ್ಮ ಪಾವಗಡದಲ್ಲಿ ನಡೆದಾಡುವ ದೇವರು ಅಂತ ಅಂದ್ರೂ ಕಮ್ಮಿನೇ ಅನಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋ ಬಯಸ್ತೀನಿ. ನಾವು ಒಂದು 3-4 ವರ್ಷದಿಂದ ಸರ್ವಿಸ್ ಬರ್ತಾಯಿದ್ದೀವಿ. ಸ್ವಾಮೀಜಿಯವರು ನಿರಂತರವಾಗಿ ಇದು ಮಾಡ್ತಾನೇ ಇದ್ದಾರೆ. ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದು, ದೇವ್ರಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಎಷ್ಟು ಈ ಸರ್ವಿಸ್ ಬೇಡ, ಸಮಾಜಕ್ಕೆ ಇನ್ನೊಂದು ಥರ ಆಗಲಿ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು ಕೂಡ ನಿರಂತರವಾಗಿ ಚಂಡಮಾರುತಗಳು ಬರ್ತಾಯಿದ್ದಾವೆ, ಅನಾನುಕೂಲ ಆಗ್ತಾನೇ ಇದೆ. ಈ ಒಂದು ರೀತಿಯಲ್ಲಿ ಮಾಡ್ತಾನೇ ಇದೆ. ಪೂರ್ತಿ ಒಂಥರ ಸ್ವಾಮೀಜಿಯವರು ಹರಿಯುವ ನೀರಿದ್ದಾಗೆ ಪ್ರತಿಯೊಂದು ಸಮಾಜ ಸೇವೆಗಳಲ್ಲಿ ತೊಡಸ್ಕೊಂಡು ಮಾಡ್ತಾನೇ ಇದ್ದಾರೆ. ಎಲ್ಲ ರೀತಿಯಲ್ಲೂ ಮಾಡ್ತಾಯಿದ್ದಾರೆ. ಈ ಸಮಾಜ ಸೇವೆಗೆ ಮಾಡ್ಕೊಳ್ತಾ ಇದ್ದೀವಿ, ನಾವು ಒತ್ತು ಈ ಕಡೆ ವಸ್ತಾರ ಅವರು ಈ ಕಡೆ ಐತೆ ಯಾವ ಪ್ಲಾನ್